ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿರೀಕ್ಷೆಯಂತೆ ಬಹಳ ಸಾಮಾನ್ಯ ಜನರು ಒಂದು ಸರ್ಕಾರದ ಮೇಲೆ ವಿಶ್ವಾಸವಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನು ಮಾಡ್ತಿದೆ ಅಂದರೆ ಜನಸಾಮಾನ್ಯರ ಮತ್ತು ರೈತರ ಮೇಲೆ ಒಂದು ತೆರಿಗೆ ಹೊರಿಸಿ ಯಾವುದೇ ಪ್ರತಿಯೊಂದು ರೇಟ್ ಹೆಚ್ಚಿಗೆ ಮಾಡ್ತಾ ಬರ್ತಾ ಇದೆ. ಇದು ಇವತ್ತಿನ ದಿನಗಳಲ್ಲಿ ಇವತ್ತಿನ ದಿನ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. 4 ದಿವಸದಿಂದ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಮಾಡಿದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ, ಪ್ರತಿಯೊಂದು ರೇಟ್ಗಳು ಹೆಚ್ಚಿಗೆ ಮಾಡ್ತಾ ಇದ್ದು ಜನರ ಮೇಲೆ ಭಾರ ಆಗ್ತಾ ಇದೆ. ಸಾಮಾನ್ಯ ಜನರು, ಬಡವರು ಮತ್ತು ರೈತರ ಹೆಸರು ಹೇಳಿ ರೈತರ ಒಂದು ಕಷ್ಟ ಸುಖಗಳಿಗೆ ಸ್ಪಂದನೆ ಅಂತ ಹೇಳ್ಕೊಂಡು ಬಂದ ಸರ್ಕಾರ ಇವತ್ತು ರೈತರ ಮತ್ತು ಸಾಮಾನ್ಯ ಜನರಿಗೆ ಹೊಟ್ಟೆ ಮೇಲೆ ಬರಿ ಆಯ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದು ಇಲ್ಲಿಗೆ ಕಡಿವಾಣ ಆಗಬೇಕು. ಇದು ಇಲ್ಲೇ ಕಡಿವಾಣ ಆಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಂದು ಉಗ್ರವಾದ ಹೋರಾಟ ಮಾಡ್ತದೆ. ಇವತ್ತೇನು ಹಾಲಿನ ದರ ಹೆಚ್ಚು ಮಾಡಿದಲ್ಲ, ಇದನ್ನು ಅತಿ ಶೀಘ್ರದಲ್ಲೇ ವಾಪಸ್ ತಗೋಬೇಕು. ಇದು ವಾಪಸ್ ತಗೊಳ್ಳದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ದೊಡ್ಡ ಬೃಹತ್ ಪ್ರಮಾಣದ ಹೋರಾಟ ಮಾಡಬೇಕಂತ ಎಚ್ಚರಿಕೆ ನೀಡಲಾಗುವುದು. ಸರ್, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದ್ರು. ಅದಾದಮೇಲೆ ಈಗ ಹಾಲಿನ ಬರೆ ಇನ್ನು ಬರೀ ಜನರ ಮೇಲೆ ಬೆಲೆ ಏರಿಕೆ ಮಾಡ್ಕೋತ ಕೂತ್ರೆ ಹೆಂಗೆ ಮಾಡ್ಬೇಕು ಸರ್? ಜನ ಸಂಸಾರ ಏನು ಮಾಡ್ಬೇಕು? ಯಾವ ರೀತಿಯಿಂದ ನಮಗರೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಎಲ್ಲ ದರಗಳು ಹೆಚ್ಚಾಗ್ತಾ ಇದೆ. ನಮಗರೆ ಬದುಕೋದೇ ಒಂದು ಭಾಳ ಕಷ್ಟ ಆಗ್ತಾ ಇದೆ ಸರ್. ಏನು ಮಾಡ್ಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ದಿನನಿತ್ಯ ಚೀಸ್ಗಳೆಲ್ಲ ಹೆಚ್ಚಿಗಾದ್ರೆ ಏನು ಮಾಡಬೇಕು? ಒಂದು ಪ್ರವಾಸ ಮಾಡ್ಬೇಕಂದ್ರೆ ಬಸ್ ದರ ಹೆಚ್ಚಿಗೆ. ಈಗ ಪೆಟ್ರೋಲ್ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಮೊದಲ ಒಂದು ಸಿಟಿ ಒಂದು ತಿರುಗಾಡ್ಬೇಕಂದ್ರೆ 20-25 ಕಿಲೋಮೀಟರ್ ಓಡಾಡಬೇಕಪ್ಪ ಅಂದ್ರೆ $100 ಸಾಲಾಗ ಸರ್. ಈಗ ಮತ್ತೆ ಹೆಚ್ಚಿಗೆ ಮಾಡಿದ್ರೆ ಒಂದು ದಿನಕ್ಕೆ ನಾವು ಒಂದು ವಾರನಾಗ ನಮಗೆ $1000 ತನಕ ಖರ್ಚು ಆಲತ್ತದ. ಅದಾದಮೇಲೆ ಈಗ ಮತ್ತೆ ಹಾಲು ಸರ್ ದಿನ ಪಾವು ಲೀಟ್ರ್ ತಗೋ ಅರ್ಧ ಲೀಟ್ರ್ ಹೋಗ್ತಾ ಇದೆ ಸರ್. 300 ಆಗೋದು $600 ಖರ್ಚಾಗ್ತದೆ. ನಮ್ಮ ಮತ್ತು ಬಡ್ರು ಏನು ಮಾಡ್ಬೇಕು ಸರ್? ಹೆಂಗೆ ಜೀವನ ಮಾಡಬೇಕು? ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಾಂದ್ರೆ ಮುಂದೆ ಭಾಳ ಕಷ್ಟ ಅದ ನೋಡಿ ಸರ್. ಕಾಂಗ್ರೆಸ್ ಸರ್ಕಾರದ್ದು ನಾವು ಯಾಕಾದರೂ ಓಟ್ ಹಾಕ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಇವು ಸುಳ್ಳು ಹೇಳೋಕ್ಕಿಂತ ನಾವು ಏನೋ ಮಾಡಿದ್ರು. ಈಗ ಇದು ಇವೆಲ್ಲ ನಮಗೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಭಾಳ ಆಗ್ತಾ ಇದೆ. ಇದು ನೀವೆಲ್ಲ ಯೋಚನೆ ಮಾಡೋಕೆ ಜನ ಎಲ್ಲ ಯೋಚನೆ ಮಾಡೋಕ್ಕಿಂತ ಸ್ವಲ್ಪ ಮುಂದೆ ಡಿಸೈಡ್ ಮಾಡ್ಬೇಕು ಸರ್. ಇಮಿಡಿಯೇಟ್ಲಿ ಖರ್ಚುಗಳು ಹೆಚ್ಚುಗಳು ಹೆಚ್ಚಾಗ್ತಾ ಇದೆ. ಪೆಟ್ರೋಲ್ನು ಕಮ್ಮಬೇಕು, ಹಾಲಿನ ದರನೂ ಕಮ್ಮಬೇಕು ಸರ್. ಕಳೆ ಮನವಿ ನಿಮ್ಮ ಮಾಧ್ಯಮ ಮುಖಾಂತರ ಸರ್. ನಾವು ಯಾಕೆ ಹಾಲಿನ ದರನೂ ಕಮ್ಮಬೇಕು, ಪೆಟ್ರೋಲ್ ಡೀಸೆಲ್ನೂ ರೇಟ್ ಕಮ್ಮಬೇಕು ನೋಡಿ ಸರ್. ಯಾಕಂದ್ರೆ ಇದು ದಿನ ಕಿಶೆ ಖಾಲಿ ಆಲ್ದು ಸರ್. ಇದು ಈಗ ಪ್ರಸ್ತುತ ಸಮಯದಲ್ಲಿ ಏನು ಪೆಟ್ರೋಲ್ ಡೀಸೆಲ್ ರೇಟ್ನು ಹೆಚ್ಚಿಗೆ ಮಾಡಿದರು, ಅದೇ ರೀತಿಯಾಗಿ ಈಗ ಹಾಲಿನ ರೇಟ್ನು ಕೂಡ ಹೆಚ್ಚಿಗೆ ಮಾಡುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದೆ ಸರ್ಕಾರ. ಆದ ಕಾರಣ ಈ ಒಂದು ಸರ್ಕಾರದ ನಿಲುವುಗಳು ಏನಿದಾವೆ ಸರ್ವೇ ಸಾಮಾನ್ಯರಿಗೆ ಮತ್ತು ರೈತರಿಗೆ ಭಾಳಷ್ಟು ಪೆಟ್ಟು ಕೊಡುವಂಥ ಒಂದು ನಿರ್ಧಾರಗಳನ್ನು ಈ ಒಂದು ಸರ್ಕಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರ ತನ್ನ ನಿಲುವುಗಳನ್ನು ಹಿಂದೆ ಸರಿದು ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಒಳಿತಾಗುವಂಥ ಒಂದು ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಇವತ್ತು ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇದರಲ್ಲಿ ತಪ್ಪಿದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದ ವತಿಯಿಂದ ಸರ್ಕಾರದ ವಿರುದ್ಧ ಒಂದು ಕಠೋರವಾದ ಹೋರಾಟವನ್ನು ನಾವು ರೈತ ಸಂಘ ಆಗೋಂಥ ಪರಿಸ್ಥಿತಿ ತರಬಾರ್ದು. ಆದ್ದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೋದು ಏನಂತಂದರೆ, ನೀವು ಗಾಯಕ್ಕೆ ಬರೆ ಹೇಳುವಂಥ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮಿಂದ ಇಂಥ ಒಂದು ರೈತ ಪರವಾದಂಥ ಒಂದು ಸರ್ಕಾರ ನಾವೇನು ಇದು ಮಾಡ್ತಾಯಿದ್ದೀವಿ, ಅಪೇಕ್ಷೆ ಪಡ್ತಾಯಿದ್ದೀವಿ. ಅದರ ವಿರುದ್ಧವಾಗಿ ನೀವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ. ಭಾಳಷ್ಟು ಸಮಸ್ಯೆಗಳು, ರೈತರ ಸಮಸ್ಯೆಗಳು ಪ್ರಸ್ತುತ ಸಮಯದಲ್ಲಿ ಇದ್ದರೂ ಕೂಡ ಅದರ ಮೇಲೆ ಮತ್ತೆ ನೀವು ಎಲ್ಲ ದರಗಳನ್ನು ಹೆಚ್ಚಿಗೆ ಮಾಡೋ ಮುಖಾಂತರ ರೈತರಿಗೆ ಸಮಸ್ಯೆಗಳನ್ನು ತರ್ತಾ ಇದ್ದೀರಿ. ಬೀಜ ಗೊಬ್ಬರ ಆಗಿರ್ಬೋದು ಮತ್ತು ನಮ್ಮ ರೈತರ ಭಾಳಷ್ಟು ಒಂದು ವಸ್ತುಗಳ ಮೇಲೆ ನೀವು ಬೆಲೆ ಏರಿಕೆ ಮಾಡಿ ಒಂದು ತೊಂದರೆ ಕೊಡ್ತಾ ಇದ್ದೀರಿ. ಅದರಿಂದ ಹಿಂದೆ ಸರಿಬೇಕು. ಇಲ್ಲಾಂದರೆ ಉಗ್ರವಾದ ಹೋರಾಟ ರೈತ ಸಂಘದಿಂದ ಮಾಡೋಕ್ಕೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.